ಸಾರ್ ಲಂಚ್ ಸೂಪರ್ ಆಗಿತ್ತು ಸರ್. ಹೊಟ್ಟೆ ತುಂಬಾ ತಿಂದೆ. ದುಡ್ಡಿರೋರ್ ಮನೆ ಊಟ ಅಲ್ವಾ, ಹಾಗೆ ಇರುತ್ತೆ. ಅಡಿಗೆ ಹೇಗಿದೆ ಸರ್? ನಮ್ ಸ್ವಾಮಿ ಈಗಷ್ಟೇ ಬಾಯಾರೆ ಹೇಳ್ದ, ನೀವು ತೇಗಿ ಹೇಳ್ಬೇಡಿ. ಅಂದ್ರೆ ನಾನ್ ಸ್ವಲ್ಪ ಭೋಜನ ಪ್ರಿಯ ಬಿಡಿ. ಆಲ್ರೆಡಿ ನೋಡ್ದೆ, ಟೇಬಲ್ ಮೇಲಿದ್ದ ಅರ್ಧ ಡಿಶ್ ನೀವೇ ಸ್ವಾಹ ಮಾಡಿದ್ರಿ ಅಲ್ವಾ. ಎನಿವೆ, ಒಳ್ಳೆ ಊಟ ಹಾಕಿದ್ರಿ. ಇವಾಗ ಒಂದ್ ಬೀಡ ಇದ್ದಿದ್ರೆ ಸೂಪರ್ ಆಗಿರ್ತಿತ್ತು. ಬಂದ್ಬಿಡ್ತು. ತಗೊಳ್ಳಿ ಸರ್. ಥ್ಯಾಂಕ್ ಯು ನಾಣಿ. ತಗೊಳ್ಳಿ. ಥ್ಯಾಂಕ್ ಯು. ನೀವು ಕೂಡ ತಗೊಳ್ಳಿ. ಬೀಡ ಹೇಗಿದೆ ಸರ್? ಚೆನ್ನಾಗಿದೆ ಅಲ್ವಾ? ನೀನ್ ಕೊಟ್ಟು ಬೀಡಗಿಂತನ ಆ ಬೀಡ ಮುಂದೆ ಈ ಬೀಡ ವೇಸ್ಟ್. ಆ ವಿಷಯನ ಮರ್ತೋಗಿ ಸರ್. ಮರ್ತೋಗೋ ವಿಷಯನ ಅದು. ಅಬ್ಬಬ್ಬಬ್ಬಬ್ಬ, ಎಂತ ಆಕ್ಟಿಂಗ್ ಮಾಡಿದ್ಯಾ ಸರ್. ನಮ್ಮ ಸಾರ್ ಎಲ್ಲಿದ್ದಾರೆ ಸರ್? ಬೇಗ ಹುಡ್ಕೊಡಿ ಸರ್. ನನಗೆ ಕೈ ಕಾಲು ಎರಡೂ ಆಡ್ತಿಲ್ಲ. ನನಗೆ ಸತ್ತೋಗ್ಬೇಕು ಅನ್ನಿಸ್ತಿದೆ ಸರ್. ಕಾಪಾಡಿ ಸರ್. ನಮ್ಮ ನಾಣಿನ ಚೆನ್ನಾಗಿ ಇಮಿಟೇಟ್ ಮಾಡಿದ್ರಿ ಅಲ್ವಾ? ನಿಮ್ದು ಕೂಡ ಮಾಡ್ತೀನಿ. ನಿಮ್ಮನ್ನು ಕೂಡ ಮಾಡ್ತೀನಿ. ನಾನು ಇದರಲ್ಲೇ ಇದ್ದೀನಿ. ನನ್ನ ಹೊರಗಡೆ ಹೇಳಿಯೇ. ನಿನ್ ಮುಖ ಮುಚ್ಚ. ನಾನೇನ್ ದೇವನ ಭೂತನ ಅಲ್ಲ, ಮನುಷ್ಯ. ಪೌಡರ್ ರಾಮಕೃಷ್ಣ, ಚಂದ್ರಿಕಾ ಗಂಡ. ಗಂಡಸ್ರ ಧ್ವನಿನ ಇಮಿಟೇಟ್ ಮಾಡೋದಲ್ಲ ಸರ್. ನಿಮ್ ಕೈಯಲ್ಲಾದ್ರೆ ನನ್ನ ವಾಯ್ಸಲ್ಲಿ ಮಾತಾಡಿ. ಪೌಡ್ರ್ ಅವ್ರೆ, ಇದನ್ನ ಹಿಡ್ಕೊಳ್ಳಿ. ಅಯ್ಯೋ ಪೌಡ್ರು, ನೀನ್ ಟೆನ್ಷನ್ ಮಾಡ್ಕೊಳ್ಳೋದಲ್ದೆ ನನಗೂ ಯಾಕೋ ಟೆನ್ಷನ್ ಮಾಡ್ತೀಯಾ? ನಿಮ್ ಬಿಪಿನ ನನಗೆ ಯಾಕೋ ಕೊಡ್ತೀಯಾ? ನೀನ್ ಸುಮ್ನೆ ಇದ್ರೆ ನನ್ ಪ್ರಾಣ ಸೇಫು. ನನ್ ಪ್ರಾಣ ಸೇಫ್ ಕಣೋ. ಇಲ್ಲ ಅಂದ್ರೆ ಇಬ್ರು ಗೋತ ಹೊಡೆದು ಬಿಡ್ತೀವಿ. ನಮ್ಮ ಮೈಂಡ್ ವಾಯ್ಸ್ನ ನೀವು ಹೇಗೆ ಕೇಳಿಸ್ಕೊಂಡ್ರಿ ಸರ್? ನಮ್ ಸಾರ್ ಫೇಸ್ ರೀಡಿಂಗ್ ಮಾಡಿ ವಾಯ್ಸ್ ಕ್ಯಾಚ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಸರ್, ನಮ್ಮೆಲ್ಲರೂ ವಾಯ್ಸ್ನ ಹೇಗೆ ಇಮಿಟೇಟ್ ಮಾಡ್ತೀರಿ ಸರ್? 20 days ಇಂದ ನಿಮ್ ಜೊತೆನೇ ಇದ್ದೀನಿ ಅಲ್ವಾ, ಹಾಗೆ ಕ್ಯಾಚ್ ಮಾಡಿದ್ದೀನಿ. ಓಕೆ ಫೈನ್. ಜೈ ಅವರೆಲ್ಲಿ? ಅವ್ರ ಹತ್ರ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಮಾತಾಡ್ಬೇಕಾಯ್ತು. ಸಾರ್ನ ನಾನು ಕರ್ಕೊಂಡು ಬರ್ತೀನಿ ಸರ್. ಹಾ ನಾಣಿ, ಪ್ಲೀಸ್. ACP ಅವರೇ, ಜೈ ಜೊತೆ ನಿಮಗೇನ್ ಕೆಲ್ಸ? ಪರ್ಸನಲ್ ಆಗಿ ಮಾತಾಡಬೇಕು. ನಾನ್ ಕೂಡ ನಿಮ್ ಹತ್ರ ಪರ್ಸನಲ್ ಆಗಿ ಒಂದು ವಿಷಯ ಹೇಳ್ಬೇಕು. ನನ್ ಜೊತೆ ಬನ್ನಿ. ಹೋಗಿ ಸರ್, ವರ್ಕೌಟ್ ಆಗೋ ಹಾಗಿದೆ. ದರಿದ್ರದವನೇ, ದೆವ್ವದ ಜೊತೆ ಸರ್ಕಸ್ ಯಾಕೋ? ಅಂದ್ರೆ ನೀವು ಮೇಡಮ್ನ ಲವ್ ಮಾಡ್ತಾ ಇದ್ದೀರಲ್ವಾ ಸರ್? ಅದ್ಯಾವತ್ತೋ ಹೋಯ್ತು. ಇವಾಗ ಲವ್ವೂ ಇಲ್ಲ, ಗಿವ್ವೂ ಇಲ್ಲ. ಎಕ್ಸ್ಕ್ಯೂಸ್ ಮೀ. ಎಸ್, ಎಲ್ಲ ಇಲ್ಲೇ ಹೇಳಿ. ಆ ಕಡೆ ಯಾಕೆ? ಆ ಕಡೆ ಹೋದ್ರೆ ಪಬ್ಲಿಕ್ ಅಪಾರ್ಥ ಮಾಡ್ಕೋತಾರೆ. ಜೈ ಹತ್ರ ನೀವೇನ್ ಹೇಳ್ಬೇಕು ಅನ್ಕೋತಾ ಇದ್ದೀರಾ? ಅದೇ ನಿಮ್ ಸಿಸ್ಟರ್ ಗಂಗಾ ಬಗ್ಗೆ. ಅವಳು ಜೀವಂತವಾಗಿಲ್ಲ. ಅನಾವಶ್ಯಕವಾಗಿ ಜೈನ ಡಿಸ್ಟರ್ಬ್ ಮಾಡಬೇಡಿ. ಜೈ ಡಿಸ್ಟರ್ಬ್ ಆಗ್ತಾನ ಅಥವಾ ನೀವು ಡಿಸ್ಟರ್ಬ್ ಆಗ್ತೀರಾ? ನಿಮ್ಗೆ ಕೇಸ್ ಇಲ್ಲ ಅಂದ್ರೆ ಫ್ರೀ ಆಗಿ ಮನೇಲಿ ಕೂತ್ಕೊಳ್ಳಿ. ಅದನ್ನ ಬಿಟ್ಟು ಹಳೆ ವಿಷಯಗಳನ್ನ ಕೆದಕ್ಬೇಡಿ. ಒಂದು ಕೇಸ್ನ ತಗೊಂಡ್ಮೇಲೆ ಪಾಸ್ಟ್ ಫ್ಯೂಚರ್ ಎಲ್ಲ ನೋಡ್ತೀನಿ ಮಿಸ್ ನಿತ್ಯ ಶ್ರೀನಿವಾಸ್. ಬೇಡ ACP ಅವರೇ, ಆ ವಿಷಯನ ಬಿಟ್ಬಿಡಿ. ಅದೇನ್ ಮೇಡಮ್, ನಿಮ್ ದೊಡ್ಡ ಮಗಳು ಗಂಗಾ ಬದುಕೆ ಇದ್ದಾಳೆ ಅಂತ ನಿಮಗೆ ಡೌಟ್ ಇಲ್ವಾ? ಅದು ಡೌಟ್ ಮಾತ್ರನೇ, ಕನ್ಫರ್ಮ್ ಅಲ್ಲ. ನೋ ಪ್ರಾಬ್ಲಮ್, ನಾನು ಎಂಕ್ವೈರಿ ಮಾಡಿ ಕ್ಲಾರಿಟಿ ಕೊಡ್ತೀನಿ. ಆ ಕ್ಲಾರಿಟಿ ಸಿಗೋವರೆಗೂ ಜೈ ಹತ್ರ ನೀವು ಯಾವ ವಿಷಯನೂ ಹೇಳ್ಬಿಡಿ. ನಮ್ಮ ಡೌಟ್ ನಿಜ ಅಲ್ಲ ಅಂತ ಗೊತ್ತಾದ್ರೆ ಜೈ ತುಂಬಾ ಅಪ್ಸೆಟ್ ಆಗ್ತಾನೆ. ನಿಮ್ ಡೌಟ್ ನಿಜ ಅಂತ ಗೊತ್ತಾದ್ರೆ ಅಪ್ಸೆಟ್ ಆಗೋರು ಕೂಡ ಇಲ್ಲಿದ್ದಾರೆ ಮೇಡಮ್.
ಗಂಗಾ ಬದುಕಿರ್ಬೇಕು ಅಂತ ತುಂಬಾ ಜನ ಕೇಳ್ಕೊತಿದ್ದಾರೆ ACP ಅವರೇ. ಯಾರೋ ಕೆಲವರು ಗಂಗಾ ಇಷ್ಟ ಆಗದೆ ಇರಬಹುದು, ಎಷ್ಟೋ ಜನಕ್ಕೆ ಅವಳು ಅಂದ್ರೆ ತುಂಬಾ ಇಷ್ಟ. ಅವ್ರ ಪ್ರಾರ್ಥನೆಗಳೇ ಗಂಗಾನ ವಾಪಸ್ ಜೀವಂತವಾಗಿ ಕರ್ಕೊಂಡು ಬರುತ್ತೆ. ಅಲ್ಲಿವರೆಗೂ ಇದನ್ನ ಸೀಕ್ರೆಟ್ ಆಗೇ ಇಡಿ. ಶೂರ್ ಮೇಡಮ್, ನೀವು ಹೇಳಿದ್ದಕ್ಕೋಸ್ಕರ ಈಗಲೇ ಜೈಗೆ ಏನೂ ಹೇಳಲ್ಲ, ಬಟ್ ಎಂಕ್ವೈರಿ ಮಾತ್ರ ನಿಲ್ಸಲ್ಲ. ಜೈ ವಿಷಯದಲ್ಲಿ ಫೇಲ್ ಆದೆ, ಆದರೆ ನಿಮ್ಮ ಡಾಟರ್ ವಿಷಯದಲ್ಲಿ ನಿಜವಾಗ್ಲೂ ಫೇಲ್ ಆಗಲ್ಲ. ಏನ್ ACP ಅವರೇ, ನನ್ನ ಹತ್ರ ಏನೋ ಮಾತಾಡಬೇಕು ಅಂದ್ರಂತೆ? ಆ್ಯಕ್ಚುಲಿ ಏನೋ ಹೇಳಬೇಕು ಅಂದ್ಕೊಂಡೆ, ಸಾರಿ ಮರ್ತೋದೆ. ಬಟ್ ಆ ಟೈಮ್ ಬಂದಾಗ ಖಂಡಿತ ಹೇಳ್ತೀನಿ. ನೀವು ಅವಾಗವಾಗ ನಮ್ಮ ಮನೆಗೆ ಬರಬೇಕು. ಶೋರ್, ಖಂಡಿತ ಬರ್ತೀನಿ. ಬರಬೇಕಾಗಿರೋ ಕೆಲಸ ಇದೆ ಕೂಡ. ನಿಮ್ಮ ಜೊತೆ ಟಚಲ್ಲಿ ಇರ್ತೀನಿ. ಮುಂದಿನ ಸರಿ ಬರಬೇಕಾದ್ರೆ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬರಬೇಕು. ಇವಾಗ ಕೂಡ ನಮ್ಮ ಸರ್ ಫ್ಯಾಮಿಲಿ ಜೊತೆನೇ ಬಂದಿದ್ದಾರೆ ಸರ್. ಕಮಿಟ್ ಆಗಿ ಸರ್, ತಪ್ಪೇನಿದೆ? ಅಷ್ಟೇ ಅಂತೀಯಾ? ನಿಮ್ಮ ಫ್ಯಾಮಿಲಿ ಬಂದಿದ್ದಾರಾ? ನಮ್ಮ ಆಂಟಿ ಆ್ಯಂಡ್ ಉಡ್ಬಿ ಬಂದಿದ್ದಾರೆ. ಅಯ್ಯಯ್ಯೋ, ಇವನೇನ್ ಚಂದ್ರಿಕಾ ಇಷ್ಟು ಡೈರೆಕ್ಟ್ ಆಗಿ ಮಾತಾಡ್ತಿದ್ದಾನೆ? ಅವನಿಗೆ ಹೋಗೋ ಕಾಲ ಹತ್ರ ಬಂದಿದೆ. ನಿತ್ಯ ನೋಟಕ್ಕೆ ಸುಟ್ಟು ಬೂದಿ ಆಗ್ತಾನೆ. ಎಲ್ಲಿ ಸರ್, ಅವ್ರು ಎಲ್ಲಿದ್ದಾರೆ? ಅವರು ನಮ್ಮ ಕಣ್ಣಿಗೆ ಮಾತ್ರ ಕಾಣಿಸ್ತಾರೆ ನಾಣಿ, ಉಳಿದಿರೋರ್ಗೆ ಕಾಣಲ್ಲ. ನಿಮ್ ಮಾತುಗಳು ವಿಚಿತ್ರವಾಗಿದೆ ACP ಅವರೇ. ನನ್ನ ಚೇಷ್ಟೆಗಳು ಕೂಡ ಹಾಗೆ ಇರುತ್ತೆ. ನಾನು ಒಂಥರ ಅಂತ ಅರ್ಥ. ಇವನೊಂದು ರೀತಿ, ಅವಳೊಂದು ರೀತಿ. ಇಬ್ರು ಕಂತಕ್ಕೆ ತಕ್ಕ ಬೊಂತೇನೆ ರೀ. ಎನಿವೆ ಜೈ, ನಮ್ಗೆ ಒಳ್ಳೆ ಊಟ ಹಾಕ್ಸಿದ್ರಿ. ಮತ್ತೆ ಮತ್ತೆ ಆ ಊಟಕ್ಕೋಸ್ಕರನಾದ್ರೂ ಈ ಮನೆಗೆ ಬರ್ತೀವಿ. ನಾವು ಹೊರಡ್ತೀವಿ. ಯಾ, ಯು ವೆಲ್ಕಮ್. ಅಂದಹಾಗೆ ನಿಮ್ಮ ನೆಕ್ಸ್ಟ್ ಕೇಸ್ ಯಾವುದು? ಅದು ಪರ್ಸ್ನಲ್ ಕೇಸ್ ಸರ್, ತುಂಬ ಸ್ಟಡಿ ಮಾಡಬೇಕಾಗಿರೋ ಕೇಸ್. ನೀವು ಪರ್ಸ್ನಲ್ ಕೇಸ್ನ ಕೂಡ ಡೀಲ್ ಮಾಡ್ತೀರಾ? ನಿನ್ನೆವರೆಗೂ ಐಡಿಯಾ ಇರಲಿಲ್ಲ. ಕೆಲವು ದಿನ ರೆಸ್ಟ್ ತಗೋಣ ಅಂದ್ಕೊಂಡಿದ್ದೆ. ಬಟ್ ರೆಸ್ಟ್ ಇನ್ ಪೀಸ್ ಅಲ್ಲಿರೋ ಒಂದು ಕ್ಯಾರೆಕ್ಟರ್ನ ನಾನು ಹಂಟ್ ಮಾಡ್ತಾ ಇದ್ದೀನಿ. ಹುಡುಕಿ ತೀರ್ಬೇಕು. ಯಾರು ಸರ್ ಅವರು? ಹೇಳ್ತೀನಿ. ಒಬ್ಬ ಗಂಡನಿಂದ ದೂರ ಆಗಿರೋ ಹೆಂಡ್ತಿನ ಒಂದು ಮಾಡಬೇಕು. ಒಬ್ಳು ಮಗಳಿಗೋಸ್ಕರ ಅಳ್ತಿರೋ ಒಬ್ಳು ತಾಯಿನ ಸಮಾಧಾನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ದೇವ್ರ ದಯ ಇದ್ರೆ ಅತಿ ಶೀಘ್ರದಲ್ಲೇ ಇವೆಲ್ಲ ನಡೆಯುತ್ತೆ. ಇಂಟ್ರೆಸ್ಟಿಂಗ್. ಕೊನೆಗೂ ನೀವು ಹಾಕೋ ಕಾಕಿಗೆ ಮಾನವೀಯತೆ ಇದೆ ಅಂತ ನಿರೂಪಿಸ್ತಿದ್ದೀರಾ. ಆದರೆ ಇದು ಕೆಲವ್ರಿಗೆ ಇಷ್ಟ ಇಲ್ಲ. ಬಟ್ ಅವ್ರಿಗೆ ಕಷ್ಟ ಆದರೂ ಸರಿ, ನನ್ನ ಕೆಲಸ ನಾನು ಮಾಡ್ತೀನಿ. ಗುಡ್ ACP ಅವರೇ, ನೀವು ಎಷ್ಟು ಸಿನ್ಸಿಯರ್ ಅಂತ ನನಗೆ ಗೊತ್ತು. ನೀವು ಆ ಕೇಸ್ನ ತಗೊಂಡ್ರೆ ಖಂಡಿತ ಸಕ್ಸಸ್ ಆಗ್ತೀರಾ. ಥ್ಯಾಂಕ್ ಯು. ಆ ಕೇಸ್ನ ನಾನು ಸಾಲ್ವ್ ಮಾಡಿದ್ರೆ ಫಸ್ಟ್ ಹ್ಯಾಪಿಯಾಗಿ ಫೀಲ್ ಆಗೋದು ನೀವೇ.
ಅದೇನು, ನನಗೂ ಆ ಕೇಸ್ಗೂ ಸಂಬಂಧ ಇದೆಯಾ? ಇದೆಯಾ ಅಂದರೆ ಹಾಂ, ಖಂಡಿತವಾಗ್ಲೂ ಇದೆ. ನಿಮಗೂ ನನಗೂ ರಿಲೇಷನ್ ಇದೆ. ನಾನು ಸಕ್ಸಸ್ ಆಗೋದು ನಿಮ್ಗೆ ಇಷ್ಟನೇ ಅಲ್ವಾ? ಅಫ್ಕೋರ್ಸ್ ಎಸ್. ಈ 20 ಡೇಸಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಜೊತೆ ನನಗೆ ಕ್ಲೋಸ್ನೆಸ್ ಬೆಳೆದಿದೆ. ನಿಮ್ಮ ಕೇಸಲ್ಲೂ ಕೂಡ ನನಗೊಬ್ಬರ ಜೊತೆ ಕ್ಲೋಸ್ ರಿಲೇಷನ್ ಏರ್ಪಟ್ಟಿದೆ. ಯಾರು ಸರ್ ಅವರು? ಎಲ್ಲ ವಿವರಗಳನ್ನ ಅತಿ ಶೀಘ್ರದಲ್ಲೇ ಹೇಳ್ತೀನಿ. ನಿಮ್ಮೆಲ್ಲರ ಕಣ್ಣಲ್ಲಿ ಆನಂದ ನೋಡ್ತೀನಿ. ಈ ಮನೆಗೆ ಹೊಸ ಕಳೆ ತಂದ್ಕೊಡ್ತೀನಿ. ಯಾರು ಊಹಿಸ್ದಿರೋ ಕೆಲಸ ಮಾಡ್ತೀನಿ. ಓಕೆ, ಇನ್ನು ನಾನು ಹೋಗ್ತೀನಿ, ಹೊರಡ್ತೀನಿ. ನಮಸ್ತೆ ಸ್ವಾಮಿ. ಅಯ್ಯಯ್ಯೋ, ಇವನು ತಿಕ್ಲನ ಒಳ್ಳೆಯವನ ಅರ್ಥ ಆಗ್ತಿಲ್ಲ ಚಂದ್ರಿಕಾ. ಇವನು ತಿಕ್ಲ ಅಲ್ಲ, ಬುದ್ಧಿವಂತ, ಒಳ್ಳೆಯವನಲ್ಲ. ನಮ್ಮ ಕತೆ ಮುಗಿಸೋನು, ನಿತ್ಯಗೆ ಸರಿಯಾದವನು. ಅಜ್ಜಿ, ಆನೆ ದೊಡ್ಡದ ಇರುವೆ ದೊಡ್ಡದ? ಆನೆನೇ ದೊಡ್ಡದಮ್ಮ. ಇಲ್ಲ, ಇರುವೆ ದೊಡ್ಡದು. ಹೇಗಮ್ಮ? ಹೇಗೆ ಅಂದ್ರೆ ಆನೆಗಿಂತ ಇರುವೆ ಮುಂಚೆ ಹುಟ್ಟಿದ್ದು. ಆ ಇವಾಗ ಇನ್ನೊಂದ್ ಜೋಕೆ ಹೇಳ ಅಜ್ಜಿ. ಜೋಕ್ಸ್ ಎಲ್ಲ ಅಜ್ಜಿಗೇನಾ? ನನಗೆ ಹೇಳಲ್ವಾ? ನೀವು ಕೂಡ ಕೇಳಿ. ದಿವ್ಯಾ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾಳೆ ಜೈ. ನಿನ್ನೆಗೂ ಇವತ್ತಿಗೂ ನಿಮ್ಮಲ್ಲಿ ತುಂಬಾ ಬದಲಾವಣೆ ಬಂದಿದೆ ಅಜ್ಜಿ. ಎಲ್ಲ ನಮ್ ಜೈ ಬಂದಿರೋ ವಿಶೇಷತೆ ಅತ್ಗೆ. ಅಷ್ಟೇ ಅಲ್ಲ ಅಮ್ಮ, ಈ ಮಕ್ಕಳು ಮುದ್ದಾದ ಮಾತು ಕೇಳ್ತಿದ್ರೆ ನನ್ ವಯಸ್ಸೇ ಗೊತ್ತಾಗ್ತಿಲ್ಲ. ಇನ್ನೂ ಅಷ್ಟು ವರ್ಷ ಬದುಕಬೇಕು ಅನಿಸ್ತಿದೆ. ಬೇಡ ಅಜ್ಜಿಯವ್ರೆ, ನೀವು ಅಷ್ಟು ವರ್ಷ ಬದುಕಿದ್ರೆ ನಮಗೆ ತಡ್ಕೊಳ್ಳೋಕೆ ಕಷ್ಟ. ಅಜ್ಜಿ ಇರ್ತೀನಿ ಅಂದ್ರು ನೀವು ಬದುಕೋಕ್ ಬಿಡೋ ತರ ಇಲ್ವಲ್ಲ. ಯಾರಿಗೆ ಎಷ್ಟು ಆಯಸ್ ಪ್ರಾಪ್ತ ಇರುತ್ತೋ ಅಷ್ಟು ಕಾಲ ಬದುಕ್ತಾರೆ ಬಿಡಿಯತ್ಗೆ. ಹೋಗೋರ್ನ ತಡಿಯೋಕ್ಕಾಗಲ್ಲ, ಇರೋರ್ನ ಹೋಗೋ ಅನ್ನಕ್ಕಾಗಲ್ಲ. ಇವಾಗ ಆ ಡಿಸ್ಕಷನ್ ಯಾಕೆ ಬಿಡಿ. ದಿವ್ಯಾ ಬಂಗಾರ, ಒಳ್ಳೆ ಜೋಕ್ ಹೇಳು. ಜೈ, ದಿವ್ಯಾ ಹೇಳೋ ಜೋಕ್ಸ್ಗಿಂತ ಇನ್ನೊಂದು ವಿಶೇಷವಾದ ಸುದ್ದಿ ಇದೆ. ಏನಜ್ಜಿ? ದಿವ್ಯಾ ಅವ್ರ ಅಮ್ಮಂದು ನಮ್ಮೂರೇ ಅಂತೆ. ಏನಜ್ಜಿ ನೀನ್ ಹೇಳಿದ್ದು? ಹೌದು ಕಂದ, ದಿವ್ಯಾ ಅವ್ರ ಅಮ್ಮ ಜಾನಕಿ ಅವ್ರದ್ದು ದೇವಿಪುರನೇ ಅಂತೆ. ನಿಜನ ಬಂಗಾರ? ನಿಜ ರೀ. ಬೇಕು ಅಂದ್ರೆ ನಮ್ಮ ಅಣ್ಣನಿಗೆ ಹೇಳಿ. ಏನಬಿ? ಹೌದು ರೀ, ನಮ್ಮಮ್ಮ ಅವರಲ್ಲೇ ಹುಟ್ಟು ಬೆಳೆದಿದ್ದಂತೆ. ನಾನ್ ಕೂಡ ಅಲ್ಲಿ ಹೋಗಿದ್ದೀನಿ ಅಂಕಲ್. ಮೊನ್ನೆ ನೀವು ಬರ್ತೀರಾ ಅಂತ ನಾನು ಆ ಮರದ ಹತ್ರ ಬಂದಿದ್ದೆ ರೀ. ಕೇಶವ ಕರ್ಕೊಂಡ್ ಬಂದ, ಆದ್ರೆ ನೀವು ಬರ್ಲಿಲ್ಲ. ಆ ಊರಲ್ಲಿ ನಿಮ್ ಮನೆ ಎಲ್ಲಿ? ಮನೆ ಬಗ್ಗೆ ಹೇಳಿದ್ರೆ ಗಂಗಾ ಬಗ್ಗೆ ಗೊತ್ತಾಗುತ್ತೆ ಏನೋ ಚಂದ್ರಿಕಾ. ಹೇಗಾದ್ರೂ ಮನೆ ಬಗ್ಗೆ ಹೇಳ್ದಿರೋ ಹಾಗೆ ತಡೆಯೋಣ. ಪಂಚಾಯತಿ ಆಫೀಸ್ ಇದೆಯಾ ಅಲ್ವಾ ಅಂಕಲ್? ಹೌದು, ಆಫೀಸ್ ಇದೆ. ಆ ದಾರಿಯಲ್ಲೇ ಮುಂದೆ ಹೋದ್ರೆ ಗಂಗಾ ಅವ್ರ ಮನೆ ಬರುತ್ತೆ. ಇಲ್ಲ ಮೇಡಮ್, ಆ ಮನೆ ಬೇರೆ ರೂಟಲ್ಲೇ ಬರುತ್ತೆ. ಪಂಚಾಯತಿ ಆಫೀಸಿಂದ ಲೆಫ್ಟಿಗೆ ಹೋಗ್ಬೇಕು, ಅಲ್ಲಿ ಗಂಗಾ ಮೇಡಮ್ ಅವ್ರ ಮನೆ ಇದೆ. ನಮ್ಮನೆ ಕೂಡ ಆ ಕಡೆನೆ, ಮುಂದೆ ಹೋಗಿ ಲೆಫ್ಟ್ ತಗೋಬೇಕು. ಅಲ್ಲಿ ನಿಮ್ ಮನೆ ಎಲ್ಲಿ ಅಭಿ? ಅಲ್ಲೇ ಇದೆ ರೀ. ಅಲ್ಲೇ ಎಲ್ಲೋ ಇರುತ್ತೆ ಬಿಡು ಜೈ. ಇವಾಗ ಮನೆ ಬಗ್ಗೆ ಯಾಕೆ ಹೇಳೋಕೆ ಬಿಡಿ ಆಂಟಿ.
ತಿಳ್ಕೊಂಡ್ರೆ ಬೆಟರ್ ಅಲ್ವಾ? ಏನಮ್ಮ ಬೆಟ್ರು? ಆ ಮನೆ ಏನು ಅಸೆಂಬ್ಲಿನ ಪಾರ್ಲಿಮೆಂಟಾ? ತಿಳ್ಕೊಂಡು ಏನ್ ಮಾಡ್ತೀರಾ? ಗೊತ್ತಾದ್ರೆ ತಪ್ಪೇನು? ನೀವ್ಯಾಕೆ ಟೆನ್ಷನ್ ಆಗ್ತಿದ್ದೀರಾ? ಅದು ಅದು ನಮ್ ಟೆನ್ಷನ್ನು ಮನೆ ಬಗ್ಗೆ ಅಲ್ಲ, ಆ ಊರಿನ ಬಗ್ಗೆ. ಯಾವಾಗ ಊರಿಗೆ ಹೋದ್ರು ಏನೋ ಒಂದು ಕೆಟ್ಟದ್ದು ಆಗ್ತಾನೆ ಇದೆ. ಮೊನ್ನೆ ಕೂಡ ಹಾಗೆ ಆಯ್ತು. ಹೌದು, ಜೈ ಬಂದಿದ್ದಾನೆ ಅಂತ ಎಲ್ರು ಆನಂದವಾಗಿದ್ದೀವಿ. ಮತ್ತೆ ಇವಾಗ ಈ ಸಮಯದಲ್ಲಿ ಆ ಊರಿನ ಬಗ್ಗೆ, ಆ ಮನೆ ಬಗ್ಗೆ ತಿಳ್ಕೊಳ್ಳೋದು ಅಗತ್ಯನಾ? ನಿಜನೇ ಜೈ, ಆ ಊರಲ್ಲಿ ನಮಗೆ ಕೆಟ್ಟದೇ ಆಗಿದೆ. 5 ಜನ ಸೊಸೆರ್ನ ಬಲಿ ತಗೊಂಡಿರೋ ಆ ಮಣ್ಣಿನ ಬಗ್ಗೆ ನಾವು ಮರ್ತು ಬಿಡೋದೇ ಒಳ್ಳೇದು. ಅಲ್ಲಿ ಎಲ್ರೂ ಸತ್ತಿದ್ದು ಒಂದು ಘಟನೆ ಆದ್ರೆ ಗಂಗಾ ಸತ್ತಿದ್ದು ಮತ್ತೊಂದು ಘಟನೆ. ಆ ಊರು ನಮ್ಗೊಂದು ಕೆಟ್ಟ ಕನ್ಸು. ಇಲ್ಲ ರೀ, ಗಂಗಾ ಈಗ ಟಾಪಿಕ್ ಬಿಟ್ಬಿಡಿ. ಲೋ ಕೇಶವ, ನೀನು ಕೂಡ ಒಂದು ಜೋಕ್ ಹೇಳೋ. ನಿಮ್ ಬಗ್ಗೆನೇ ಹೇಳ ಅಪ್ಪ. ಲೈ, ನಿನಗೆ ಜೋಕ್ ಹೇಳು ಅಂದೆ ಕಣೋ, ನನ್ನ ಜೋಕರ್ ಮಾಡು ಅನ್ಲಿಲ್ಲ. ಹೋಗ್ಲಿ, ಪೌಡರ್ ಅಂಕಲ್ ಚಂದ್ರಿಕಾ ಆಂಟಿ ಬಗ್ಗೆ ಹೇಳ. ಲೈ, ನಮ್ಮೆಲ್ರು ನಗ್ಸು ಅಂದೆ ಕಣೋ, ನನ್ನ ಒಬ್ಬನೇ ಸಿಕ್ಕಾಕ್ಸು ಅಂದಿಲ್ಲ. ಮತ್ತೆ ಯಾರ ಬಗ್ಗೆ ಹೇಳು ಅಂತೀರಾ? ನೀನ್ ಯಾರ ಬಗ್ಗೆನೂ ಹೇಳ್ಬೇಡ ಕಣವ. ನೀನು ಬಾಯಿ ಮುಚ್ಕೊಂಡಿದ್ರೆ ನನಗೆ ಅದೇ ಸಂತೋಷ. ಅಪ್ಪ ಏನು? ದಿವ್ಯಾ, ಈ ಮನೆಗೆ ಅಬ್ಬಿ ಯಾಕೆ ಬಂದ? ಇನ್ನೂ ಏನೂ ಹೇಳಿಲ್ಲ. ಸ್ವಲ್ಪ ಹೊತ್ತು ಅಬ್ಬಿಗೆ ಆಟ ಆಡ್ಸೋಣ. ಬೇಡ ಕೇಶವ, ಅಣ್ಣ ಫೀಲ್ ಆಗ್ತಾನೆ. ಏನಾಗಲ್ಲ, ಸ್ವಲ್ಪ ಹೊತ್ತು ಆಟ ಆಡ್ಸೋಣ. ಅಣ್ಣಂಗ್ ಅದೆಲ್ಲ ಇಷ್ಟ ಆಗಲ್ಲ, ಕೋಪ ಮಾಡ್ಕೋತಾನೆ. ನಾನ್ ನೋಡ್ಕೊಳ್ತೀನಿ ಬಿಡು ದಿವ್ಯಾ, ಹೋಗೋಣ. ಪ್ಲೀಸ್ ಕೇಶವ, ಅಣ್ಣ ಬಂದಿದ್ದಕ್ಕೇನೆ ನಾನು ಹ್ಯಾಪಿ ಆಗಿದ್ದೀನಿ. ಅನಾವಶ್ಯಕವಾಗಿ ಅಣ್ಣಂಗ್ ಡಿಸ್ಟರ್ಬ್ ಮಾಡಬೇಡ. ಅಣ್ಣ ನನ್ಗೋಸ್ಕರನೇ ಬಂದಿದ್ದು. ನಿನ್ಗೋಸ್ಕರ ಬಂದಿದ್ರೆ ನೀನ್ ನೋಡಿ ಹೊರಟೋಗ್ಬೇಕಾಗಿತ್ತು, ಇಲ್ಲ ನೀನ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಮತ್ತೆ ಮನೆ ಒಳಗಡೆ ಯಾಕೆ ಬಂದ? ಅಂಕಲ್ಗೆ ಯಾಕೆ ಶೇಕ್ ಹ್ಯಾಂಡ್ ಕೊಟ್ಟ? ಅಣ್ಣ ನನ್ಗೋಸ್ಕರನೇ ಮನೆ ಒಳಗಡೆ ಬಂದ, ನನ್ಗೋಸ್ಕರನೇ ಶೇಕ್ ಹ್ಯಾಂಡ್ ಕೊಟ್ಟ. ಓ ಅಷ್ಟೇನಾ? ನಾನೇನೋ ಅಭಿಗೆ ಅಂಕಲ್ ಅಂದ್ರೆ ಇಷ್ಟನೇನೋ, ಅದಕ್ಕೆ ಫ್ರೆಂಡ್ಸ್ ಆದ್ರು ಅನ್ಕೊಂಡೆ.